ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಥರ್ಡ್ ಚಾಪ್ಟರ್ ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್ ಆಫ್ ಡಿವಿಡೆಂಡ್ ಮೇಲೆ ನಾವು ಪ್ರಾಬ್ಲಮ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದು ಅಂತಂದರೆ ವಾಲ್ಟರ್ಸ್ ಮಾಡೆಲ್. ಸೊ ಫಸ್ಟು ವಾಲ್ಟರ್ಸ್ ಮಾಡೆಲ್ ಏನಂದರೆ ಪ್ರೊಫೆಸರ್ ವಾಲ್ಟರ್ಸ್ ಅಪ್ರೋಚ್ support the doctor in the dividend decisions are relevant and affects the value of the firm. So the relation between the internal rate of return earned by the firm and its cost of capital is very significant in determining the dividend policy. So ಇಲ್ಲಿ market value per ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಇವ್ರು ಅಕಾರ್ಡಿಂಗ್ ಟು ವಾಲ್ಟರ್ಸ್ ಮಾಡೆಲ್ ಪ್ರಕಾರ ಅವ್ರು ಏನು ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಅಂದರೆ ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅರ್ನ್ಡ್ ಬೈ ದ ಫರ್ಮ್ ಆ್ಯಂಡ್ ಇಟ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇನ್ ಡಿಟರ್ಮೈನಿಂಗ್ ದ ಡಿವಿಡೆಂಡ್ ಪಾಲಿಸಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಪಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಡಿವಿಡೆಂಡ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಇ ಆ್ಯಂಡ್ ಓಲ್ ಡಿವೈಡೆಡ್ ಬೈ ಕೆ ಇ ಅಂತ ಇದೆ. ಸೊ ಇಲ್ಲಿ ನೋಡಿ ಪಿ ಅಂತಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆ್ಯಂಡ್ ಡಿ ಬಂದು ಡಿವಿಡೆಂಡ್ ಪರ್ ಶೇರ್ ಆ್ಯಂಡ್ ಕೆ ಇ ಬಂದು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್, ಇ ಬಂದು ಅರ್ನಿಂಗ್ಸ್ ಪರ್ ಶೇರ್ ಆ್ಯಂಡ್ ಆರ್ ಬಂದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಇದು ಫಾರ್ಮುಲಾ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ನೋಡೋಣ. 12 ಮಾರ್ಕ್ಸ್ ಪ್ರಾಬ್ಲಮ್. ಎಸ್, ಇದು 12 ಮಾರ್ಕ್ ಕ್ವಶನ್. ಎಕ್ಸಾಮ್ಗೆ ಈ ಥರ ಕ್ವಶನ್ಸ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದರೆ 12 ಮಾರ್ಕ್ಸಿಗೆ ಕೇಳ್ತಾರೆ. ಫಸ್ಟ್ ಒನ್ ನೋಡಿ, ಗಿವನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಝೆಡ್ ಲಿಮಿಟೆಡ್ ಶೋ ದ ಎಫೆಕ್ಟ್ ಆಫ್ ದ ಡಿವಿಡೆಂಡ್ ಪಾಲಿಸಿ ಆನ್ ದ ಮಾರ್ಕೆಟ್ ಪ್ರೈಸ್ ಆಫ್ ಇಟ್ ಶೇರ್ ಯೂಸಿಂಗ್ ದ ವಾಲ್ಟರ್ಸ್ ಮಾಡೆಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಝೆಡ್ ಲಿಮಿಟೆಡಲ್ಲಿ ಪರ್ ಶೇರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಿದೆ ಅಂತ ನಾವು ವಾಲ್ಟರ್ಸ್ ಮಾಡೆಲ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಕಂಪನಿಲಿ ಇರೋ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್, ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 12% ಇದೆ. ಅರ್ನಿಂಗ್ ಪರ್ ಶೇರ್, ಅರ್ನಿಂಗ್ ಬಂದು ಎಷ್ಟಿದೆ ಅಂದರೆ 8 ರೂಪೀಸ್ ಇದೆ ಪರ್ ಶೇರ್. ಅಸ್ಯೂಮ್ಡ್ ರೇಟ್ ಆನ್ ಇನ್ವೆಸ್ಟ್ಮೆಂಟ್ ಆರ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ಎಷ್ಟಂತಂದರೆ ಅಸ್ಯೂಮ್ಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಒಂದು 15%, 10% ಆ್ಯಂಡ್ ಥರ್ಡ್ ಒನ್ ಇಸ್ 12%. The company is considering a payout of 25%, 50% and 75% is dividend. So this is the dividend payout ratio ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ ಮೇಲೆ ನಾವು ಏನಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಏನಂತಂದರೆ ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ, 12% ಇದೆ. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ, 8 ರೂಪೀಸ್ ಇದೆ. ಸೊ ಇದು ಅರ್ನಿಂಗ್ ಪರ್ ಶೇರ್ 8 ರೂಪೀಸ್, ಇದು ವ್ಯಾಲ್ಯೂ ಬಂದು ರುಪೀಸಲ್ಲಿದೆ, ಆಯಿತಾ. ಆ್ಯಂಡ್ ಅಸ್ಯೂಮ್ಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 15%, 10%, 12%. ದ ಕಂಪನಿ ಇಸ್ ಕನ್ಸಿಡರಿಂಗ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಅಥವಾ ಪೇಔಟ್ ಆಫ್ 25%, 50%, 75% ಕೊಟ್ಟಿದ್ದಾರೆ. ಸೊ ಇವಾಗ ಆನ್ಸರ್ನ ನೋಡೋಣ. ಸೊ ಫಸ್ಟ್ ಏನಂತಂದರೆ ವೆನ್ ರಿಟರ್ನ್ ಈಸ್ 15%, ರಿಟರ್ನ್ 15% ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ರಿಟರ್ನ್ ಏನಂತ ಅಂದರೆ ಆ ರಿಟರ್ನ್ಗಿಂತ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂತಂದರೆ 12% ಇದೆ. ಸೊ ಇಲ್ಲಿ ರಿಟರ್ನು 15% ಇದೆ ಆ್ಯಂಡ್ ಕ್ಯಾಪಿಟಲೈಸೇಷನ್ ಈಕ್ವಿಟಿ ಅಥವಾ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ ಅಂದರೆ 12% ಇದೆ. ಸೊ ಹಾಗಾಗಿ ಏನು ಬರುತ್ತೆ ಅಂದರೆ ಸೊ ಆರ್ ಈಸ್ ಗ್ರೇಟರ್ ದೆನ್ ಕೆ. ಸೊ ರಿಟರ್ನ್ ಜಾಸ್ತಿ ಇದೆ, ಈಕ್ವಿಟಿ ಕ್ಯಾಪಿಟಲೈಸೇಷನ್ 12% ಇದೆ. ಸೊ ಫಸ್ಟ್ ಯಾವ ರೀತಿ ಅಂದರೆ ಆ ಡಿವಿಡೆಂಡ್ ಪೇಔಟ್ ರೇಷಿಯೋ 25%. ಸೊ ಇಲ್ಲಿ ಫಸ್ಟು 15% ಆರ್ ಇದ್ದಾಗ ನಾವು ಮೂರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪೇಔಟ್ ರೇಷಿಯೋ ಮೇಲೆ ಆ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಂದರೆ 25% ಇದ್ದಾಗ, ನೆಕ್ಸ್ಟು 50% ಇದ್ದಾಗ, ಹಾಗೆ 75% ಇದ್ದಾಗ ಮಾಡಬಹುದು. ಸೊ ಇವಾಗ ಫಾರ್ಮುಲಾ ನೋಡಿ, ಪಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಇ ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ. ಸೊ ನಮಗೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಕ್ವಶನಲ್ಲಿ 12% ಇದೆ, ದಟ್ ಮೀನ್ಸ್ 0.12. ಆ್ಯಂಡ್ ರಿಟರ್ನ್ ಎಷ್ಟಿದೆ ಅಂತಂದರೆ 15% ಇದೆ, 15% ಆರ್ 0.1. ಆ್ಯಂಡ್ ಅರ್ನಿಂಗ್ಸ್ ಎಷ್ಟಿದೆ ಅಂದರೆ ಈ ಬಂದು 8 ರೂಪೀಸ್ ಅಂತ ಇದೆ, 8 ಅಂತ ತಗೊಳ್ಳಿ. ಸೊ ಇಲ್ಲಿ ಡಿವಿಡೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿವಿಡೆಂಟ್ ಅವರು ಕೊಟ್ಟಿಲ್ಲ. ಸೊ ಡಿವಿಡೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಅರ್ನಿಂಗ್ಸ್ ಇಂಟು ಡಿವಿಡೆಂಟ್ ರೇಷಿಯೋ ಮಾಡಬೇಕು. ಸೊ ಅರ್ನಿಂಗ್ಸ್ ಎಷ್ಟಿದೆ ಅಂತಂದರೆ 8 ರೂಪೀಸ್ ಇದೆ, ಡಿವಿಡೆಂಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ 25 ಕೊಟ್ಟಿದ್ದಾರೆ. ಸೊ ಇಲ್ಲಿ 8 ಇಂಟು 25% ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ಈಗ ಡಿವಿಡೆಂಟು 2 ಇದೆ.
ಸೊ ನೆಕ್ಸ್ಟ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಏನಂತಂದರೆ ಪಿ ತೊಗೊಳ್ಳಿ, ಡಿವಿಡೆಂಟ್ ಎಷ್ಟಿದೆ 2 ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 0.12 ಪ್ಲಸ್ ಇಲ್ಲಿ ಆರ್ ನೋಡಿ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅಂದರೆ 0.15 ಇಂಟು ಅರ್ನಿಂಗ್ಸ್ ಎಷ್ಟಿದೆ 8 ರೂಪೀಸ್ ಇದೆ, ಮೈನಸ್ 2 ಡಿವಿಡೆಂಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ 12% ಡಿವೈಡೆಡ್ ಬೈ 0.2. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಫಸ್ಟ್ ಏನಂತಂದರೆ 2 ಡಿವೈಡೆಡ್ ಬೈ 0.12 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ 0.15 ಇದೆಯಲ್ವಾ, ಸೊ 8 ಮೈನಸ್ 2 ಮಾಡಿದ್ರೆ 6 ಬರುತ್ತೆ, ಡಿವೈಡೆಡ್ ಬೈ 0.2. ಸೊ 6ಇಂದ ನೆಕ್ಸ್ಟ್ ಆಸ್ ಇಟ್ ಈಸ್ 0.12 ತಗೊಳ್ಳಿ. ಸೊ ಇವಾಗ ಇಲ್ಲಿ ನೋಡಿ 2 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 16.66 ಬರುತ್ತೆ. ಸೊ 16.7. ಸೊ ಹಾಗೆ 0.15 ಇಂಟು 6 ಡಿವೈಡೆಡ್ ಬೈ 0.212 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 7.5 ಬರುತ್ತೆ. 7.5 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 62.5. ಸೊ ಈಗ 62.5 ಪ್ಲಸ್ 62.5 ಪ್ಲಸ್ 16.67 ಮಾಡಿದ್ರೆ ಟೋಟಲ್ 79.17 ಬರುತ್ತೆ. ಸೊ ಇಲ್ಲಿ ರೇಟು 15% ಇದ್ದು ಡಿವಿಡೆಂಡ್ ಪೇಔಟ್ ರೇಷಿಯೋ ಇದ್ದಾಗ ಮಾರ್ಕೆಟ್ ಪರ್ ಶೇರ್ ಎಷ್ಟಿದೆ ಅಂತಂದರೆ 79.17 ಇದೆ. ಸೊ ಇದು ಫಸ್ಟ್ ಕೇಸು. ಆ್ಯಂಡ್ ಸೆಕೆಂಡ್ ಒನ್ನಲ್ಲಿ ಏನಂತಂದರೆ ಡಿವಿಡೆಂಟು ಎಷ್ಟಂತಂದರೆ ಡಿವಿಡೆಂಡ್ ಪೇಔಟ್ ರೇಷಿಯೋ 50% ಇದ್ದಾಗ ಯಾವ ರೀತಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಸೇಮ್ ಡೀಟೇಲ್ಸೇ ಇರುತ್ತೆ, ಇಲ್ಲಿ ಡಿವಿಡೆಂಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡಿವಿಡೆಂಟ್ ಎಷ್ಟಂತಂದರೆ ಅರ್ನಿಂಗ್ಸ್ 8 ರೂಪೀಸ್ ಇದ್ದಾಗ 50% ಡಿವಿಡೆಂಟ್ ಪೇಔಟ್ ರೇಷಿಯೋ ಮಾಡಿದ್ರೆ ನಮಗೆ ಡಿವಿಡೆಂಟ್ ಪರ್ ಶೇರು 4 ರೂಪೀಸ್ ಬರುತ್ತೆ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ ಆ್ಯಸ್ ಇಟ್ ಈಸ್. ಸೊ ಡಿವಿಡೆಂಟ್ ಎಷ್ಟಿದೆ ಅಂತಂದರೆ 4 ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ 0.12 ಪ್ಲಸ್ ಇಲ್ಲಿ ಎಷ್ಟು ಅಂತ ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ 15% ಇದೆ 0.15 ಆ್ಯಂಡ್ ಅರ್ನಿಂಗ್ಸ್ 8, ಡಿವಿಡೆಂಡು -4 ಮಾಡಿದ್ರೆ ಡಿವೈಡೆಡ್ ಬೈ 0.12 ಕಾಸ್ಟ್ ಆಫ್ ಈಕ್ವಿಟಿ ಆ್ಯಂಡ್ ಓಲ್ ಡಿವೈಡೆಡ್ ಬೈ 0.12 ಕಾಸ್ಟ್ ಆಫ್ ಈಕ್ವಿಟಿ. ಸಿಂಪ್ಲಿಫೈ ಮಾಡಿದ್ರೆ 4 ಡಿವೈಡೆಡ್ ಬೈ 0.12 ಮಾಡಿದ್ರೆ 33.33 ಬರುತ್ತೆ, ಪ್ಲಸ್ 0.15 ಆಸ್ ಇಟ್ ಈಸ್ ಬರ್ಕೊಳ್ಳಿ. 8 ಮೈನಸ್ 4 ಮಾಡಿದ್ರೆ 4 ಡಿವೈಡೆಡ್ ಬೈ 0.12 ಆ್ಯಂಡ್ ಡಿವೈಡೆಡ್ ಬೈ 0.12 ಬರ್ಕೊಳ್ಳಿ. ಇಲ್ಲಿ 33.33 ಆಸ್ ಇಟ್ ಈಸ್ ಬರ್ಕೊಳ್ಳಿ. 0.15 ಇಂಟು 4 ಡಿವೈಡೆಡ್ ಬೈ 0.12 ಮಾಡಿದ್ರೆ ನಮಗೆ 5 ಬರುತ್ತೆ. ಸೊ ಆ್ಯಂಡ್ ಡಿವೈಡೆಡ್ ಬೈ 0.12 ಮಾಡಿ. ಸೊ ಈಗ ಮತ್ತೆ ಸಿಂಪ್ಲಿಫೈ ಮಾಡೋಣ. 33.33. ಸೊ 5 ಡಿವೈಡೆಡ್ ಬೈ 0.12 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 41.67 ಬರುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 75 ರೂಪೀಸ್ ಆಗುತ್ತೆ. ಆ್ಯಂಡ್ ಹಾಗೆಯೇ ನೆಕ್ಸ್ಟು ಆ ಡಿವಿಡೆಂಡ್ ಪೇಔಟ್ ರೇಷಿಯೋ 75% ಇದ್ದಾಗ ಯಾವ ರೀತಿ ಅಂತ ನೋಡೋಣ. ಹಾಗೆ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಿ. ಸೊ 8 ರೂಪೀಸ್ ಮೇಲೆ 75% ಅಂತಂದರೆ ಡಿವಿಡೆಂಡ್ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 6 ರೂಪೀಸ್ ಆಗುತ್ತೆ. ಸೊ ಇವಾಗ ಸೇಮ್ ಫಾರ್ಮುಲಾ ಇದೆಯಲ್ವಾ, ಅದಕ್ಕೆ ಅಪ್ಲೈ ಮಾಡಿ. P is equal to 6 ಡಿವೈಡೆಡ್ ಬೈ 0.12 ಪ್ಲಸ್ 0.15 ರೇಟ್ ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಈ ಬಂದು ಅರ್ನಿಂಗ್ಸ್ 8 ರೂಪೀಸ್ -6 ಮಾಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.12 again whole divided by cost of equity 0.12. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 6 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟಾಗುತ್ತೆ 50 ರೂಪೀಸ್ ಆಗುತ್ತೆ, ಪ್ಲಸ್ 0.15 ಆಸ್ ಇಟ್ ಈಸ್ ತಗೊಳ್ಳಿ. 8 ಮೈನಸ್ 6 ಮಾಡಿದ್ರೆ 2 ಡಿವೈಡೆಡ್ ಬೈ 0.12 ಹೋಲ್ ಡಿವೈಡೆಡ್ ಬೈ 0.12. ಸೊ ಇಲ್ಲಿ 50 ತಗೊಳ್ಳಿ. 0.15 divided by 0.15 into 2 divided by 0.12 ಮಾಡಿದ್ರೆ ಎಷ್ಟು ಬರುತ್ತೆ 2.5 ಬರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 20.83. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 50 ಪ್ಲಸ್ 20.83 ಮಾಡಿದ್ರೆ 70.83 ಆಗುತ್ತೆ. ಸೊ ಏನಂತಂದರೆ ರೇಟ್ ಆಫ್ ರಿಟರ್ನ್ 15% ಇದ್ದು ಡಿವಿಡೆಂಡ್ ಪೇಔಟ್ ರೇಷಿಯೋ 75% ಇದ್ದಾಗ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 70.83 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇವಾಗ ಕ್ವಶನಲ್ಲಿ ನೋಡಿ, ವೆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೇಲೆ ರೇಟ್ ಆಫ್ ರಿಟರ್ನ್ 15% ಇದ್ದಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ ಮೇಲೆ 25%, 50%, 75% ಮಾಡಿದ್ವಿ. ಈಗ ಸೆಕೆಂಡ್ ಕೇಸ್ ಏನಂತಂದರೆ ರೇಟ್ ಆಫ್ ರಿಟರ್ನ್ 10% ಇದ್ದಾಗ ಯಾವ ರೀತಿ ಈ ಮೂರು ಮೇಲೆ ಮಾಡೋದು ಅಂತ ನೋಡೋಣ. ದಿಸ್ ಈಸ್ ದ ಸೆಕೆಂಡ್ ಕೇಸ್. ಏನಂತಂದರೆ ಸೊ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅಂದರೆ 10% ಇದೆ ಆ್ಯಂಡ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ 12% ಇದೆ. ಸೊ ಇಲ್ಲಿ ಏನಂತ ಅಂದರೆ ಆರ್ ಈಸ್ ಲೆಸ್ಸರ್ ದೆನ್ ಕೆ. ಸೊ ರೇಟ್ ಆಫ್ ರಿಟರ್ನ್ಗಿಂತ ಕಾಸ್ಟ್ ಆಫ್ ಈಕ್ವಿಟಿ ಏನಾಗಿದೆ ಅಂತಂದರೆ ಜಾಸ್ತಿ ಇದೆ. ಸೊ ಹಾಗಾಗಿ ಆರ್ ಈಸ್ ಲೆಸ್ಸರ್ ದೆನ್ ಕೆ. ಸೊ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿಗಿಂತ ರೇಟ್ ಆಫ್ ರಿಟರ್ನ್ ಕಮ್ಮಿ ಇದೆ.
ಸೊ ಈ ಕೇಸಲ್ಲಿ ಏನಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ಸೇಮ್ 12% ಅಂತಂದರೆ 12% ಇರುತ್ತೆ 0.12 ಆ್ಯಂಡ್ ಅರ್ನಿಂಗ್ಸ್ ಬಂದು 8 ರೂಪೀಸ್ ಆ್ಯಂಡ್ ಆರ್ ಬಂದು 10%, ಅಂದರೆ 10% ಅಂತಂದರೆ 0.10 ಆಗುತ್ತೆ. ಆ್ಯಂಡ್ ಡಿವಿಡೆಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೇಮ್ 8 ರೂಪೀಸ್ ಅರ್ನಿಂಗ್ಸ್ ಮೇಲೆ 25% ಡಿವಿಡೆಂಟ್ ಅಂತಂದರೆ ಎಷ್ಟಾಗುತ್ತೆ? ಸೊ 2 ರೂಪೀಸ್ ಡಿವಿಡೆಂಟ್ ಆಗುತ್ತೆ. ಸೇಮ್ ಫಾರ್ಮುಲಾ, ಸೇಮ್ ಮೆಥಡ್, ಕ್ಯಾಲ್ಕುಲೇಷನ್ ಮೆಥಡ್ ಅಪ್ಲೈ ಮಾಡಿ. ಸೊ ಇಲ್ಲಿ ಪಿ ಇಸ್ ಈಕ್ವಲ್ ಟು ಡಿ ಎಷ್ಟಿದೆ? 2 ರೂಪೀಸ್ ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 12% ಇದೆ 0.12 ಪ್ಲಸ್ ಆರ್ ಎಷ್ಟಿದೆ? ರೇಟ್ ಆಫ್ ರಿಟರ್ನ್ 10% ಇದೆ 0.10 ಆ್ಯಂಡ್ 8 ಮೈನಸ್ 2 ಅರ್ನಿಂಗ್ಸ್ ಮೈನಸ್ ಡಿವಿಡೆಂಟ್ 8 ಮೈನಸ್ 2 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.12 ಆ್ಯಂಡ್ ಓಲ್ ಡಿವೈಡೆಡ್ ಬೈ 0.12. ಸೊ ಇಲ್ಲಿ ನೋಡಿ, ಇವಾಗ 2 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 16.66 ಇದೆ ಆ್ಯಂಡ್ ದಟ್ ಮೀನ್ಸ್ 16.67 ತಗೊಳ್ಳಿ. ಈಗ 0.10 ಇಂಟು 8 ಮೈನಸ್ 2 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೊ ಇಲ್ಲಿ ಸೇಮ್ ಬರ್ಕೊಳ್ಳಿ 0.10, 8 ಮೈನಸ್ 2 6 ಆಗುತ್ತೆ. ಸೊ 0.10 ಇಂಟು 6 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 5 ಆಗುತ್ತೆ. ಅಗೈನ್ 5 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೊ ಇಲ್ಲಿ 41.66 ಬರುತ್ತೆ. ಸೊ ಇಲ್ಲಿ 41.67 ಬರುತ್ತೆ. ಸೊ 16.67 ಪ್ಲಸ್ 41.67 ಮಾಡಿದ್ರೆ ಟೋಟಲ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 58.34 ಆಗುತ್ತೆ. ಆ್ಯಂಡ್ ಇದೇ ರೀತಿ ಸೊ ಏನಂತಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 10% ಇದ್ದಾಗ, ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 50% ಇದ್ದಾಗ ಯಾವ ರೀತಿ ಅಂತ ನೋಡೋಣ. ಸೇಮ್ ಫಾರ್ಮುಲಾ ಆ್ಯಂಡ್ ಸೇಮ್ ಮೆಥಡ್. ಸೇಮ್ ನೋಡಿ ಇಲ್ಲಿ ಯಾವ ರೀತಿ ಅಂತಂದರೆ ಸೊ ಇಲ್ಲಿ ಡಿವಿಡೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 8 ರೂಪೀಸ್ ಮೇಲೆ 50% ಅಂದರೆ ಎಷ್ಟಾಗುತ್ತೆ? ಡಿವಿಡೆಂಟು 4 ರೂಪೀಸ್ ಆಗುತ್ತೆ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ಡಿ ಎಷ್ಟಿದೆ? 4 ರೂಪೀಸ್ ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.12 ಪ್ಲಸ್ ಆರ್ ಬಂದು 0.10 ಇಂಟು 8 ಮೈನಸ್ 4 ಡಿವೈಡೆಡ್ ಬೈ 0.12 1 ಓಲ್ ಡಿವೈಡೆಡ್ ಬೈ 0.12. ಸೊ ಇಲ್ಲಿ 4 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 33.33 ಬರುತ್ತೆ ಪ್ಲಸ್ 0.10 ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. 8 ಮೈನಸ್ 4 ಬರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿ 0.10 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ? 0.4 ಬರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3.33 ಬರುತ್ತೆ. ಸೊ 3.33. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 3.33 ಡಿವೈಡೆಡ್ ಬೈ 0.12 ಮಾಡಿ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಅಂದರೆ 27.75. ಸಮ್ಟೈಮ್ಸ್ ಫ್ರಾಕ್ಷನ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಇಲ್ಲಿ 3.33 ಡಿವೈಡೆಡ್ ಬೈ 0.12 ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ 27.75 ಬರುತ್ತೆ. ಸೊ ಇವೆರಡನ್ನು ಟೋಟಲ್ ಮಾಡಿದ್ರೆ 33.33 ಪ್ಲಸ್ 27.5 ಮಾಡಿದ್ರೆ ಟೋಟಲ್ ಅಲ್ಲಿಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಾಗುತ್ತೆ? ಇಲ್ಲಿ 61.08 ಆಗುತ್ತೆ. ಸೊ ಇದೇ ರೀತಿ ನೆಕ್ಸ್ಟು ಸಿಗೆ ಡಿವಿಡೆಂಡ್ ಪೇಔಟ್ ರೇಷಿಯೋ 75% ಇದ್ದಾಗ ಸೊ ಏನಂತ ಅಂದರೆ ಇಲ್ಲಿ 3 ಕೇಸ್ನು ಮಾಡಬೇಕು. ವೆನ್ ದ ಕಂಪನಿ ಇಸ್ ಕನ್ಸಿಡರಿಂಗ್ ಪೇಔಟ್ ರೇಷಿಯೋ 25%, 50, 75. ಸೊ ಇವಾಗ ರೇಟ್ ಆಫ್ ರಿಟರ್ನು 10% ಇದೆ ಆ್ಯಂಡ್ ಡಿವಿಡೆಂಡ್ ಪೇಔಟ್ ರೇಷಿಯೋ 75% ಇದೆ. ಸೊ ಇಲ್ಲಿ ರೇಟ್ ಆಫ್ ರಿಟರ್ನು 10% 6. ಸೊ ಸೇಮ್ ಇವಾಗ ಇದೇ ಫಾರ್ಮುಲಾನ ಅಪ್ಲೈ ಮಾಡೋಣ. ಬಟ್ ಡಿವಿಡೆಂಟು 75% ಇದ್ದಾಗ ಎಷ್ಟಾಗುತ್ತೆ ಅಂದರೆ 6 ರೂಪೀಸ್ ಆಗುತ್ತೆ. 8 ಇಂಟು 75% ಮಾಡಿದ್ರೆ 6 ರೂಪೀಸ್ ಆಗುತ್ತೆ. ಸೇಮ್ ಈಗ ಫಾರ್ಮುಲಾ ಅಪ್ಲೈ ಮಾಡಿ ಇದೇ ರೀತಿ ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ 0.12 6 ರೂಪೀಸ್ ಡಿವಿಡೆಂಟ್ ಡಿವೈಡೆಡ್ ಬೈ 0.12 ಪ್ಲಸ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ? 0.10. 8 ಮೈನಸ್ 6 ಡಿವೈಡೆಡ್ ಬೈ 0.12 ಡಿವೈಡೆಡ್ ಬೈ 0.12. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. 6 ಡಿವೈಡೆಡ್ ಬೈ 0.2 ಮಾಡಿದ್ರೆ ಎಷ್ಟಾಗುತ್ತೆ? 50 ಬಂತಾ. ಅಗೈನ್ 0.10 ಆಸ್ ಇಟ್ ಈಸ್ ಬರ್ಕೊಳ್ಳಿ. 8 ಮೈನಸ್ 6 ಮಾಡಿದ್ರೆ 2 ಆಗುತ್ತೆ. ಸೊ 0.10 ಇಂಟು 2 ಮಾಡಿದ್ರೆ 0.2 ಬರುತ್ತೆ. ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1.67 ಬರುತ್ತೆ. ಸೊ 1.67 ಬರುತ್ತೆ. ಸೊ ಡಿವೈಡೆಡ್ ಬೈ 0.12 ಮಾಡಿ. 1.67 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 13.91 ಆಗುತ್ತೆ. 50 ಪ್ಲಸ್ 13.91 ಮಾಡಿದ್ರೆ ಎಷ್ಟಾಗುತ್ತೆ? 63.89 ಆಗುತ್ತೆ. ಸೊ ಇದು ಸೆಕೆಂಡ್ ಕೇಸಲ್ಲಿ. ಸೊ ಯಾವಾಗ ಅಂದರೆ ವೆನ್ ಆರ್ ಈಸ್ 10% ಆಗ ನಾವು ಡಿವಿಡೆಂಡ್ ಪೇಔಟ್ ರೇಷಿಯೋ 25, 50, 75% ಅಲ್ಲಿ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕೇಸ್ ಏನಂದರೆ
ಆ್ಯಂಡ್ ಥರ್ಡ್ ಕೇಸ್ ನೋಡಿ, ವೆನ್ ರೇಟ್ ಆಫ್ ರಿಟರ್ನ್ ಇಸ್ 12% ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ಆಲ್ಸೋ 12%. ಸೊ ಎರಡು ಈಕ್ವಲ್ ಆಗಿದೆ. ವೆನ್ ಆರ್ ಈಸ್ 12% ಆ್ಯಂಡ್ ಕೆ ಈಸ್ ಆಲ್ಸೋ 12%, ಆರ್ ಈಸ್ ಈಕ್ವಲ್ ಟು ಕೆ. ಸೊ ಈ ಎರಡು ಈಕ್ವಲ್ ಆಗಿದ್ದಾಗ ಡಿವಿಡೆಂಡ್ ಪೇ ಔಟ್ ರೇಷೋ ಎಷ್ಟಾಗುತ್ತೆ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಾಗುತ್ತೆ ಅಂತ ನೋಡೋಣ. ಸೇಮ್ ಇಲ್ಲಿ ರೇಟ್ ಆಫ್ ರಿಟರ್ನ್ ಎಷ್ಟಾಗಿದೆ ಅಂತಂದರೆ 12% ಇದೆ ಆ್ಯಂಡ್ ಕಾಸ್ಟ್ ಆಫ್ ಇಕ್ವಿಟಿನೂ ಎರಡು ಕೂಡ 12% ಇದೆ. ಅರ್ನಿಂಗ್ ಬಂದು 8 ರೂಪೀಸ್ ಇದೆ. ಸೊ ಡಿವಿಡೆಂಟು ಎಷ್ಟಂತ ಅಂದರೆ ಫಸ್ಟು 8 ರೂಪೀಸ್ ಮೇಲೆ 25% ಕ್ಯಾಲ್ಕುಲೇಟ್ ಮಾಡಿದಾಗ 2 ರೂಪೀಸ್ ಬರುತ್ತೆ. ಸೊ ಇಲ್ಲಿ ಎಷ್ಟು ಅಂದರೆ ಡಿವಿಡೆಂಡು 2 ರೂಪೀಸ್ ಬಂದಿದೆ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ, ಸೇಮ್ ಆ್ಯಸ್ ಇಟ್ ಈಸ್ ಏನು ಫಾರ್ಮುಲಾ ಫಾಲೋ ಮಾಡ್ತಿದ್ದೀವಲ್ವ ಅದನ್ನೇ. ಸೊ ಡಿವಿಡೆಂಟ್ ಎಷ್ಟಿದೆ ಅಂತಂದರೆ 2 ರೂಪೀಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.12 ಪ್ಲಸ್ ಇಲ್ಲಿ ರೇಟ್ ಆಫ್ ರಿಟರ್ನ್ ಎಷ್ಟಿದೆ, ಎರಡು ಕೂಡ 12% ಇದೆ. 0.12 ಇಂಟು 8 - 2 ಡಿವೈಡೆಡ್ ಬೈ 0.12 ಕಾಸ್ಟ್ ಆಫ್ ಇಕ್ವಿಟಿ ಆ್ಯಂಡ್ ಓಲ್ ಡಿವೈಡೆಡ್ ಬೈ 0.12. ಸೊ 2 ಡಿವೈಡೆಡ್ ಬೈ 0.12 ಮಾಡಿದ್ರೆ ನಮಗೆ 16.67 ಬರುತ್ತೆ. ಪ್ಲಸ್ ತಗೊಳ್ಳಿ ಹ್ಯಾಸ್ ಇಟ್ ಈಸ್, ಇಲ್ಲಿ 0.12 ಇದೆ ಹ್ಯಾಸ್ ಇಟ್ ಈಸ್ ತಗೊಳ್ಳಿ. 8 - 2 ಮಾಡಿದ್ರೆ 6 ಬರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿ 0.12 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ, 0.72. 0.72 ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 6 ಆಗುತ್ತೆ. ಸೊ 6 ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 6 ಆಯಿತು. ಆ್ಯಂಡ್ ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 6 ಡಿವೈಡೆಡ್ ಬೈ 0.12 ಕ್ಯಾಲ್ಕುಲೇಟ್ ಮಾಡಿದಾಗ 50 ರೂಪೀಸ್ ಆಗುತ್ತೆ. ಸೊ 16.67 ಪ್ಲಸ್ 50 ಮಾಡಿದಾಗ 66.67 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಆ ಡಿವಿಡೆಂಡ್ ಪೇ ಔಟ್ ರೇಷಿಯೋ 50% ಇದ್ದಾಗ, ಸೇಮ್ 50% ಇದ್ದಾಗ, ಸೊ 8 ಇಂಟು 50% ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ಅಂದರೆ 4 ರೂಪೀಸ್ ಡಿವಿಡೆಂಟ್ ಸಿಗುತ್ತೆ. ಸೊ ಈ ಕೇಸಲ್ಲಿ ಯಾವ ರೀತಿ ಅಂತಂದರೆ ಡಿವಿಡೆಂಟ್ ಎಷ್ಟಿದೆ 4 ರೂಪೀಸ್ ಇದೆ ಆ್ಯಂಡ್ ಕಾಸ್ಟ್ ಆಫ್ ಇಕ್ವಿಟಿ 12% ಇದೆ ಪ್ಲಸ್ ರೇಟ್ ಆಫ್ ರಿಟರ್ನ್ 12% ಇಂಟು earnings 8 rupees and dividend 4 rupees divided by cost of equity 12% and divided by cost of equity. So ಇವಾಗ 4 divided by 0.12 ಮಾಡಿ 33.33 ಬರುತ್ತೆ and 0.12 as it is ತಗೊಳ್ಳಿ. 8 minus 4 ಅಂದರೆ 4 ಬರುತ್ತೆ and divided by 0.12. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಯಾವ ರೀತಿ ಅಂದರೆ 0.12 into 4 ಡಿವೈಡೆಡ್ ಬೈ 0.12 ಮಾಡಿದಾಗ ಎಷ್ಟು ಬರುತ್ತೆ, 4 ರೂಪೀಸ್ ಬರುತ್ತೆ. ಅಗೈನ್ 0.12 ಡಿವೈಡೆಡ್ ಮಾಡಿ ಎಷ್ಟು ಬರುತ್ತೆ ಅಂದರೆ 33.33 ಪ್ಲಸ್ 33.33 ಬರುತ್ತೆ. ಆವಾಗ ಎಷ್ಟಾಗುತ್ತೆ ಅಂದರೆ 66.67 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ಸೇಮು ಅಟ್ ದ ಡಿವಿಡೆಂಡ್ ಪೇ ಔಟ್ ರೇಷಿಯೋ 75% ಇದ್ದಾಗ ಡಿವಿಡೆಂಟ್ ಎಷ್ಟಾಗುತ್ತೆ, 8 ರೂಪೀಸ್ ಮೇಲೆ 75% ತೊಗೊಂಡಾಗ ಡಿವಿಡೆಂಟು 6 ರೂಪೀಸ್ ಆಗುತ್ತೆ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ಯಾವ ರೀತಿ ಅಂತಂದರೆ ಡಿವಿಡೆಂಟ್ ಎಷ್ಟಿದೆ 6 ರೂಪೀಸು, ಕಾಸ್ಟ್ ಆಫ್ ಇಕ್ವಿಟಿ 12% ಪ್ಲಸ್ ರೇಟ್ ಆಫ್ ರಿಟರ್ನ್ 12% ಆ್ಯಂಡ್ ಅರ್ನಿಂಗ್ಸಿಂದ ಡಿವಿಡೆಂಟ್ ಲೆಸ್ ಮಾಡಿ 8 - 6 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 12% ದೆನ್ 12%. ಸೊ ಇಲ್ಲಿ 6 ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 50 ರೂಪೀಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಸಿಂಪ್ಲಿಫೈ ಮಾಡಿ. ಸೊ 0.12 ಇಂಟು 8 - 6 ಮಾಡಿದ್ರೆ 2 ಬರುತ್ತೆ ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2 ರೂಪೀಸ್ ಬರುತ್ತೆ. ಅಗೈನ್ ಡಿವೈಡೆಡ್ ಬೈ 0.12 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 16.66. ಸೊ ಇಲ್ಲಿ 50 ಪ್ಲಸ್ 16.66 ಮಾಡಿದ್ರೆ 66.66 ಆಗುತ್ತೆ. ಸೊ ಈಗ ಟೋಟಲ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಾಯಿತು. ಅಂದರೆ ಫಸ್ಟಿಂದ ನೋಡಿ, ವೆನ್ ರಿಟರ್ನ್ 15% ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ 12%. ವೆನ್ ರಿಟರ್ನ್ ಈಸ್ ಗ್ರೇಟರ್ ದ್ಯಾನ್ ಕೆ ಇದ್ದಾಗ ಡಿವಿಡೆಂಡ್ ಪೇ ಔಟ್ ರೇಷೋ 25% ಅಲ್ಲಿ ಮಾಡಿದ್ದೀವಿ, 50% ಆ್ಯಂಡ್ 75% ಅಲ್ಲಿ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೆನ್ ಆರ್ ಈಸ್ ಲೆಸ್ಸರ್ ದೆನ್ ಕೆ. ಸೊ ಇಲ್ಲಿ ಏನಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ 12% ಇದೆ, ರೇಟ್ ಆಫ್ ರಿಟರ್ನ್ 10% ಇದೆ. ಆವಾಗೂ ಕೂಡ 3 ಕೇಸಲ್ಲಿ ಮಾಡಿದ್ದೀವಿ. ಎಷ್ಟಂತಂದರೆ ಡಿವಿಡೆಂಡ್ ಪೇ ಔಟ್ ರೇಷೋ 25% ಆ್ಯಂಡ್ 50% ಆ್ಯಂಡ್ ನೆಕ್ಸ್ಟು ಯಾವುದು ಅಂತ ಅಂದರೆ ಆ್ಯಂಡ್ ಇಯರ್ ಈಸ್ ದ 75% ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ವೆನ್ ಆರ್ ಈಸ್ ಈಕ್ವಲ್ ಟು ಕೆ. ಸೊ ರೇಟ್ ಆಫ್ ರಿಟರ್ನು 12% ಇದೆ ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿನೂ 12% ಇದೆ. ಆವಾಗ ನಾವು ಡಿವಿಡೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಪರ್ ಶೇರ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಂದರೆ 66.67 ಇದೆ ಆ್ಯಂಡ್ 66.66 ಆ್ಯಂಡ್ ಲಾಸ್ಟ್ ಒನ್ ಈಸ್ 66.66. ಸೊ ಇವಾಗ ಏನು ಸಮ್ಮರಿ ಹೇಳುತ್ತೆ ಅಂದರೆ, ಸೊ ವಾಲ್ಟರ್ಸ್ ಮಾಡೆಲ್ ಶೇರ್ ಪ್ರೈಸ್ ಸಮ್ಮರಿ ಏನಿದೆ ಅಂತ ನೋಡೋಣ. ಯಾವಾಗ ಕಾಸ್ಟ್ ಆಫ್ ಇಕ್ವಿಟಿ 12% ಇದ್ದು ಅರ್ನಿಂಗ್ 8%,
ಇದ್ದಾಗ ಸೊ ರಿಟರ್ನ್ 15% ಇದ್ದಾಗ ಸೊ ಯಾವಾಗ ಅಂತಂದರೆ ಪೇ ಔಟ್ 25% ಇದ್ದಾಗ ಎಷ್ಟು ಬಂದಿದೆ ಅಂದರೆ 79.17 ಬಂದಿದೆ. ಆ್ಯಂಡ್ ನೆಕ್ಸ್ಟು ಪೇ ಔಟ್ ರೇಷಿಯೋ 50% ಇದ್ದಾಗ ಎಷ್ಟು ಬಂದಿದೆ ಅಂದರೆ 75 ರೂಪೀಸ್ ಬಂದಿದೆ. ಆ್ಯಂಡ್ ನೆಕ್ಸ್ಟು ಪೇ ಔಟ್ ರೇಷಿಯೋ 75% ಇದ್ದಾಗ 70.83 ಬಂದಿದೆ. ಸೊ ಇದಿಷ್ಟು ಯಾವಾಗ ಅಂತಂದರೆ ರೇಟ್ ಆಫ್ ರಿಟರ್ನ್ 15% ಇದ್ದಾಗ. ಸೊ ಈ ಮೂರು ಕೇಸಲ್ಲೂ ನಮಗೆ ಪರ್ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಇಷ್ಟು ಬಂದಿದೆ. ಆ್ಯಂಡ್ ನೆಕ್ಸ್ಟು ಆರ್ ಈಸ್ ಲೆಸ್ಸರ್ ದೆನ್ ಕೆ ಇದ್ದಾಗ ಏನಾಗಿದೆ ಅಂತ ನೋಡೋಣ. ಆರ್ ಈಸ್ ಲೆಸ್ಸರ್ ದೆನ್ ಕೆ ಇದ್ದಾಗ ಪೇ ಔಟ್ ರೇಷಿಯೋ 25 ಇದ್ದಾಗ ಎಷ್ಟಾಗಿದೆ 58.34 ಆಗಿದೆ. ಆ್ಯಂಡ್ 34 ಅಥವಾ 33. ಆ್ಯಂಡ್ ನೆಕ್ಸ್ಟು ಬಿನಲ್ಲಿ ಪೇ ಔಟ್ ರೇಷಿಯೋ 50% ಇದ್ದಾಗ 61.08 ಆಗಿದೆ. ಆ್ಯಂಡ್ ನೆಕ್ಸ್ಟು ಪೇ ಔಟ್ ರೇಷಿಯೋ 75% ಇದ್ದಾಗ 63.89 ಆಗಿದೆ. ಆ್ಯಂಡ್ ನೆಕ್ಸ್ಟು ಯಾವಾಗ ಅಂತಂದರೆ ಆರ್ ಈಸ್ ಈಕ್ವಲ್ ಟು ಕೆ ರೇಟ್ ಆಫ್ ರಿಟರ್ನ್ ಆ್ಯಂಡ್ ಕಾಸ್ಟ್ ಆಫ್ ಇಕ್ವಿಟಿ ಎರಡು ಸೇಮ್ ಪರ್ಸೆಂಟ್ ಇದ್ದಾಗ ಏನಾಗಿದೆ ಅಂತಂದರೆ 25%ಅಲ್ಲೂ ಕೂಡ 66.67 ಬಂದಿದೆ. ಆ್ಯಂಡ್ ಪೇ ಔಟ್ ರೇಷಿಯೋ 50% ಇದ್ದಾಗ 66.67 ಬಂದಿದೆ. ಆ್ಯಂಡ್ 75% ಇದ್ದಾಗಲೂ ಕೂಡ ಎಷ್ಟು ಬಂದಿದೆ 66.67 ಬಂದಿದೆ. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ ಸಮ್ಮರಿ. ಸೊ ಡಿವಿಡೆಂಡ್ ಪೇ ಔಟ್ ರೇಷಿಯೋದಲ್ಲಿ ಆರ್ ಈಸ್ ಗ್ರೇಟರ್ ದೆನ್ ಕೆ ಅಂತ ಅಂದಾಗ ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ ಯೂಶಲಿ ಹೈ ಇರುತ್ತೆ. ಸೊ ರೇಟ್ ಆಫ್ ರಿಟರ್ನ್ ಕಮ್ಮಿ ಇದ್ದು ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲ ಒಂದು ಪೇ ಔಟ್ ರೇಷಿಯೋದಲ್ಲೂ ಡಿವಿಡೆಂಟ್ ಮಾರ್ಕೆಟ್ ಪರ್ ಶೇರ್ ಎಷ್ಟಿದೆ ಅಂತಂದರೆ ಯೂಶಲಿ ಕಮ್ಮಿನೇ ಇದೆ. ಬಟ್ ವೆನ್ ಆರ್ ಈಸ್ ಕೆ ಅಂತ ಅಂದಾಗ ನೀವು ನೋಡ್ತಾ ಇರ್ಬೋದು ಪೇ ಔಟ್ ರೇಷಿಯೋ 25, 50, 75 ಯಾವುದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಎಲ್ಲ ಶೇರ್ ಪ್ರೈಸನ್ನು ಕೂಡ ಈಕ್ವಲ್ ಆಗಿದೆ. ಸೊ ಈ ರೀತಿಯಾಗಿ ನಾವು ವಾಲ್ಟಸ್ ಮಾಡೆಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಆ್ಯಂಡ್ ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ಮೇಯ್ನ್ ಏನಂತಂದರೆ ಈ ಫಾರ್ಮುಲಾನ ನೋಡ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಹೇಳಿರ್ಬೋದು, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ನೋಡಿ. ಸೊ ಎಕ್ಸಾಮ್ಗೆ ಈ ಥರ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್. ಥ್ಯಾಂಕ್ ಯು ಗೈಸ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.